ನೆಕ್ಸ್ಟ್ ಭಾರತಿ ಅನ್ನೋರಿಗೆ ಕ್ವೆಶನ್ ಕೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನೀವೆಲ್ಲೂ ನಿಮ್ ವ್ಯಕ್ತಿತ್ವ ಸ್ವಾಭಿಮಾನ ಬಿಟ್ಟು ಆಟ ಆಡಿಲ್ಲ. ಆ ಬಿಗ್ ಬಾಸ್ ಮನೆಗೆ ನಿಮ್ಗೆ ಹೇಗ್ ಸಾಧ್ಯ ಆಯ್ತು ಇದೆಲ್ಲ ಮಾಡೋದಿಕ್ಕೆ? ನೀವು ಮೊದ್ಲಿಂದನೂ ಹಾಗೆ ಇರೋದಾ? ನೀವು ತುಂಬಾ ಗ್ರೇಟು, ನೀವೆಲ್ಲಾ ಹುಡುಗಿಯರಿಗೂ ಇನ್ಸ್ಪಿರೇಷನ್, ಲವ್ ಯು ಮ್ಯಾಮ್ ಅಂತ ಹೇಳಿದ್ದಾರೆ. ಮೊದ್ಲಿಂದನೂ ಹಾಗೆ ಇರೋದು. ಸೊ ನಾನು ಅಂದ್ರೆ ಈಗ ನಾಟಕ ಮಾಡಿದ್ರೆ, ಯಾರಾದ್ರೂ ನಾಟಕ ಮಾಡ್ತು ಅಂದ್ರೆ ಹಬ್ಬ ಅಂದ್ರೆ 2-3 ವಾರ ನಾಟಕ ಮಾಡ್ಬೋದು. ಅದನ್ನೇ ಅಂದ್ರೆ ಥ್ರೂ ಔಟ್ 4 months ಯಾರು ನಾಟಕ ಮಾಡೋಕ್ಕಾಗಲ್ಲ. ನಾನು ಏನಿದ್ದೀನಿ ಅದನ್ನ ನಾನು ತೋರಿಸಿದ್ದೀನಿ. ನಾನು ಇರೋದೇ ಹಾಗೆ. ಅಂಡ್ ನೀವು ಇನ್ಸ್ಪಿರೇಷನ್ ಕೂಡ ಅಂತ ಹೇಳಿದ್ದಾರೆ ತುಂಬಾ ಹುಡುಗಿಯರಿಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ಲಾಸ್ಟ್ ಕ್ವೆಶನ್ ಸುಮಿತ್ರಾ ಅನ್ನೋರು, ಇಷ್ಟೊಂದು ಅಭಿಮಾನಿಗಳನ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ಇದು ಬಹುಶಃ ಎಲ್ಲರೂ ಕೇಳಿರ್ತಾರೆ ಈ ಕ್ವೆಶನ್ ನ, ಬಟ್ ನೀವು ಮನೆ ಒಳಗಡೆ ಇದ್ದಾಗ ನಿಮ್ಗೆ ಏನು ಗೊತ್ತಿರೋದಿಲ್ಲ. ಯಾರನ್ನ ಇಷ್ಟಪಡ್ತಿದ್ದಾರೆ, ಯಾರನ್ನ ದ್ವೇಷ ಮಾಡ್ತಿದ್ದಾರೆ, ಯಾರನ್ನ ಟ್ರಾಲ್ ಮಾಡ್ತಿದ್ದಾರೆ, ಏನು ಗೊತ್ತಿರಲ್ಲ. ಬಟ್ ಅದೊಂದ್ಸಲಿ ಹೊರಗೆ ಬಂದಾಗ ಆ ಪ್ರೀತಿ ನೋಡೋದಿದೆ ಅಲ್ಲ, ಆ ಕ್ಷಣಕ್ಕೆ ಏನ್ ಅನ್ನಿಸ್ತು ನಿಮ್ಗೆ ಅಂತ? ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂತು. ತುಂಬ ಖುಷಿ ಆಯಿತು. ಅವ್ರು ನಮಗೋಸ್ಕರ ಮಾಡಿರೋ ವಿಡಿಯೋ ಎಡಿಟಿಂಗ್ಸ್ ಆಗಿರ್ಬೋದು, ಆ ಫೋಟೋಸ್ ಆಗಿರ್ಬೋದು, ಆ ಟ್ಯಾಗ್ ಲೈನ್ಸ್ ಆಗಿರ್ಬೋದು, ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಇದೆಲ್ಲ ಎಷ್ಟೇ ದುಡ್ಡು ಕೊಟ್ಟರು ಸಿಗದೇ ಇರೋವಂಥದ್ದು. ಬಿಕಾಸ್ ನಾವು ಅವ್ರಿಗೆ ಏನು ಕೊಡ್ತೀವಿ? ಇದೊಂದು ಅಂದರೆ ನಾನೊಂದು ಬಿಗ್ ಬಾಸ್ ಶೋ ಅಲ್ಲಿ ನೋಡಿದರೆ, ಅಥವಾ ನಾನೊಂದು ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಷ್ಟೇ ಅವ್ರಿಗೆ. ಅಷ್ಟಕ್ಕೆ ಅವ್ರು ನಮ್ಗೆ ಇಷ್ಟು ಪ್ರೀತಿ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಐ ಫೀಲ್ ದಟ್ ಐ ಆಮ್ ರಿಯಲಿ ಬ್ಲೆಸ್ಡ್. ಇದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಖುಷಿ ಇದೆ.